70,000 ಅಂತ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. 2008 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, 1,45,000 ಆಸ್ಕಿಂಗ್ ಪ್ರೈಸ್ ಇದೆ. ಬರೀ 1,05,000 ಕೊಟ್ಟರೆ ಸಾಕು ಸರ್, ಗಾಡಿ ಕೊಟ್ಬಿಡ್ತೀನಿ. ಇದು ಕೂಡ 1,05,000 ಕೊಡ್ತೀನಿ ನೋಡಿ ಸರ್. ಇದು 1,25,000 ಕೊಡ್ತೀನಿ ನೋಡಿ ಸರ್. ಇದು 1,35,000 ಆಸ್ಕಿಂಗ್ ಪ್ರೈಸ್ ಇದೆ. 1,60,000 ಆಸ್ಕಿಂಗ್ ಪ್ರೈಸ್ ಇದೆ. 1,60,000 ಆಸ್ಕಿಂಗ್ ಪ್ರೈಸ್ ಇದೆ. 1,80,000 ಆಸ್ಕಿಂಗ್ ಪ್ರೈಸ್ ಇದೆ. 1,40,000 ಆಸ್ಕಿಂಗ್ ಪ್ರೈಸ್ ಇದೆ. 1,25,000 ಆಸ್ಕಿಂಗ್ ಪ್ರೈಸ್ ಇದೆ. ಆಕ್ಸೆಸರೀಸ್ ಅಂತ ಬಂದ್ರೆ ಅದೇ ಒಂದು 30,35,000 ಆಕ್ಸೆಸರೀಸ್ ಇದೆ ಗಾಡಿ. 2,60,000 ಆಸ್ಕಿಂಗ್ ಪ್ರೈಸ್ ಇದೆ. ಓಕೆ, 1,40,000ಕ್ಕೆ 1,40,000ಗೆ ಪ್ಯೂರ್ ಪೆಟ್ರೋಲ್ ಅಲ್ವಾ ಇದು? ಪೆಟ್ರೋಲ್ ಪ್ಲಸ್ LPG ಎರಡೂ ಇದೆ ಸರ್ ಇದರಲ್ಲಿ. ಓಕೆ, 2,75,000 ಆಸ್ಕಿಂಗ್ ಪ್ರೈಸ್ ಇದೆ. 2,95,000 ಆಸ್ಕಿಂಗ್ ಪ್ರೈಸ್ ಇದೆ. 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಹೌದು, 3 ಕಲರ್ ಅವೈಲಬಿಲಿಟಿ ಇರುತ್ತೆ. 4,65,000 ಆಸ್ಕಿಂಗ್ ಪ್ರೈಸ್ ಇದೆ. ಇವ್ರ ಹತ್ರ ಫಾರ್ಚುನರ್ ಕೂಡ ಅವೈಲಬಿಲಿಟಿ ಇರುತ್ತೆ. ಅದು ಕೂಡ 4x4 ಫುಲ್. ಮೈಸೂರಲ್ಲಿ ಲೋ ಬಜೆಟ್ ಗಾಡಿಗಳು ಹುಡುಕ್ತಿರೋರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಮೈಸೂರಿನ ರಾಜನಗರಲ್ಲಿರುವಂಥ ಕಾರ್ ಝೋನ್ ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ ಕಾರ್ ಶೋರೂಮಲ್ಲಿ ತುಂಬಾ ಯೂತ್ ಸ್ಟಾಕ್ಸ್ ಇರುತ್ತೆ. ನಿಮಗೆ ಲೋ ಬಜೆಟ್ ಬೇಕಾ ಸಿಗುತ್ತೆ, ಮಿಡ್ ಬಜೆಟ್ ಬೇಕಾ ಸಿಗುತ್ತೆ, ಇಲ್ಲ ಹೈ ಬಜೆಟ್ ಕಾರ್ಗಳು ಹುಡುಕ್ತಾ ಇದ್ದೀರಾ ಅದು ಕೂಡ ಸಿಗುತ್ತೆ. ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಆಗುತ್ತೆ. ಇಲ್ಲಿರುವಂಥ ಕಾರ್ಗಳ ಪ್ರೈಸ್ ಇವರೇನು ಹೇಳ್ತಾ ಇದ್ದಾರೆ ಮತ್ತು ಎಷ್ಟು ಅಮೌಂಟ್ ಲೋನ್ ಆಗುತ್ತೆ, ಈಗ ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಮೇಲೆ ನಂಬರ್ ಹಾಕಿರ್ತೀನಿ, ಪೂರ್ತಿ ಅಡ್ರೆಸ್ ಬೇಕಾದ್ರೆ ಅವ್ರಿಗೂ ಕೂಡ ಕರೆ ಮಾಡ್ಬೋದು, ಇಲ್ಲ ಡಿಸ್ಕ್ರಿಪ್ಷನಲ್ಲೂ ಕೂಡ ಪೂರ್ತಿ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡ್ತಾ ಬೋದು, ಇದು ಬಂದು ನಾರಾಯಣ ಹೃದಯಾಲಯದಿಂದ ಸ್ವಲ್ಪ ಮುಂದೆ ಬಂದರೆ, ಅಂದರೆ ರಿಂಗ್ ರೋಡಲ್ಲೇ ಮುಂದೆ ಬಂದರೆ ನಿಮಗೊಂದು ಮಸೀದಿ ಸಿಗುತ್ತೆ. ಸೊ ಮಸೀದಿಯಿಂದ ಒಳಗಡೆ ಬಂದರೆ ಸೊ ನಿಮಗೆ ಅದರದ್ದು ಆಪೋಸಿಟ್ ಇರುವಂಥ ಶೋರೂಮ್ ಇದಾಗಿರುತ್ತೆ. ಮಾರುತಿ ಸುಜುಕಿ ಓಮಿನಿ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ K10 ಅಂದರೆ ಚಾಮರಾಜನಗರ ರಿಜಿಸ್ಟರ್ಡ್ ವೆಹಿಕಲ್. ಸರ್ ಡೀಟೇಲ್ ಇದು ಸರ್ 2009 ಮಾಡಲು. ಓಕೆ, 3 ಓನರ್ ಆಗಿದೆ. ಫ್ರೆಶ್ FC ಮಾಡ್ಕೊಡ್ತೀನಿ. 1,40,000 ಆಗುತ್ತೆ ನೋಡಿ ಸರ್. ಇದು ಒಂದು ಮಾರುತಿ ಸುಜುಕಿ ಓಮಿನಿ K12 ಅಂದರೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಡೀಟೇಲ್ ಇದು ಸರ್ 2015 ಮಾಡಲು 8 ಸೀಟರ್ ಗಾಡಿ. ಓಕೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 2,75,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ. ಈ ಗಾಡಿಗೆ ಲೋನ್ ಅಂತ ಹೋದವ್ರಿಗೆ ಲೋನು ಮಾಡ್ಕೊಡ್ತೀನಿ ಇದಕ್ಕೆ. ಓಕೆ, 2,75,000ಕ್ಕೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಕ್ಲೋಸ್ ಕೂಡ ಆಗುತ್ತೆ. ಸಾಲದ ಸೌಲಭ್ಯ ಅಂದರೆ ಲೋನ್ ಫೆಸಿಲಿಟಿ ಇರುತ್ತೆ. ಆಲ್ ಓವರ್ ಕರ್ನಾಟಕ ಇರುತ್ತೆ. ಚಾಮರಾಜನಗರ ರಿಜಿಸ್ಟರ್ಡ್ ತೋರಿಸ್ದೋ, ಜೊತೆಗೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ತೋರಿಸ್ದೋ. ಸರ್ ಎರಡು ಬೇಡ ಸರ್, ನನಗೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ಬೇಕು ಅನ್ನೋರಿಗೆ 2133 ವೆಹಿಕಲ್ ನಂಬರು. ಸೊ ಮಾರುತಿ ಸುಜುಕಿ ಓಮಿನಿ K09 ಅಂದರೆ ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಸರ್ ಡೀಟೇಲ್ ಇದು ಸರ್ 2017 ಮಾಡಲಿದ್ದು. ಓಕೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ 8 ಸೀಟರ್ ಗಾಡಿ. 3rd ಓನರ್ ಆಗಿದೆ. 2,95,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 2,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಮಾರುತಿ ಸುಜುಕಿ ಆಲ್ಟೋ K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಅಂತೂ ನಿಮಗೆ ಗೊತ್ತು, 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು ಸರ್ 2007 ಮಾಡಲು 4th ಓನರ್ ಗಾಡಿ. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಪ್ರೈಸ್ ಅಂತ ಬಂದವ್ರಿಗೆ ಬರೀ 1,05,000 ಕೊಟ್ಟರೆ ಸಾಕು ಸರ್, ಗಾಡಿ ಕೊಟ್ಬಿಡ್ತೀನಿ ಇದು. ಓಕೆ, 1,05,000ಕ್ಕೆ ಅಂದರೆ 1,05,000ಗೆ ನಿಮಗೆ ಆಲ್ಟೋ ಕೂಡ ಸಿಗುತ್ತೆ. ಒಂದು ವೇಳೆ ಆಲ್ಟೋ ಬೇಡ ಸರ್, ನಮಗೆ ಸ್ಯಾಂಟ್ರೋ ಬೇಕು ಅನ್ನೋರಿಗೆ K20 ರಿಜಿಸ್ಟರ್ಡ್ ವೆಹಿಕಲ್, ಅದು ಕೂಡ ರೆಡ್ ಕಲರಲ್ಲಿ ಇರುತ್ತೆ. ಸರ್ ಡೀಟೇಲ್ ಇದು ಸರ್ 2006 ಮಾಡಲು. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಇದೆ. ಇದು ಕೂಡ 1,05,000 ಕೊಡ್ತೀನಿ ನೋಡಿ ಸರ್ ಇದು. ಓಕೆ, 1,05,000ಗೆ 1,05,000ಕ್ಕೆ ಸ್ಯಾಂಟ್ರೋ ಕೂಡ ಸಿಗುತ್ತೆ. ರೆಡ್ ಬೇಡ ಅನ್ನೋರಿಗೆ ಲೈಟ್ ಬ್ಲೂ ಕಲರಲ್ಲೂ ಕೂಡ ಇರುತ್ತೆ. K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, Hyundai ಸ್ಯಾಂಟ್ರೋ. ಡೀಟೇಲ್ ಸರ್ ಇದು ಸರ್ 2006 ಮಾಡಲಿದ್ದು. ಓಕೆ, 3rd ಓನರ್ ಆಗಿದೆ. 1,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 1,35,000 1,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು Hyundai ಸ್ಯಾಂಟ್ರೋ K09 ಅಂದರೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್ 2005 ಮಾಡಲಿದ್ದು. 2nd ಓನರ್ ಆಗಿದೆ. ಈಗ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಮಾತ್ರ. ಓಕೆ, 1,25,000 ಕೊಡ್ತೀನಿ ನೋಡಿ ಸರ್ ಇದು. ಓಕೆ, 1,25,000ಗೆ 1,25,000ಕ್ಕೆ ನೆಗೋಷಿಯಬಲ್ ಇರುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋದಾ ಸರ್. ಮ್ಯಾಗ್ವಿಲ್ ಜೊತೆ ಇರುವಂಥ ಅಂದರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥ ಮತ್ತೊಂದು Hyundai ಸ್ಯಾಂಟ್ರೋ, ಅದು ಕೂಡ ನಿಮಗೆ K09 ಲೋಕಲ್ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2009 ಮಾಡಲಿದ್ದು. ಓಕೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಇದೆ. 1,60,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಓಕೆ, 1,60,000 1,60,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಮತ್ತೊಂದು Hyundai ಸ್ಯಾಂಟ್ರೋ ಫ್ರಂಟ್ ಗ್ರಿಲ್ ಎಲ್ಲ ಮಾಡಿಫೈ ಮಾಡಿರುವಂಥದ್ದು K09 ಅಂದರೆ ಇದು ಕೂಡ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2009 ಮಾಡಲು. 2nd ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಆ್ಯಂಪು, ಊಫರು, ಸುಮಾರು ಫಿಟ್ಟಿಂಗ್ಗಳು ಫಿಟ್ ಮಾಡಿದ್ದಾರೆ ಇದು. ಓಕೆ, 1,75,000 ಆಸ್ಕಿಂಗ್ ಪ್ರೈಸ್ ಇದೆ. ಆಕ್ಸೆಸರೀಸ್ ಅಂತ ಬಂದರೆ ಅದೇ ಒಂದು 30,35,000 ಆಕ್ಸೆಸರೀಸ್ ಇದೆ ಗಾಡಿ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. 1,75,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,75,000 ನೆಗೋಷಿಯಬಲ್. ಹೌದು.
ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ. ಸೊ ನೀವು ನೋಡ್ತಾ ಬೋದು, ಇದು ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆ ಇರುವಂಥದ್ದು K04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಡೀಟೇಲ್ ಸರ್ ಇದು ಸರ್ 2008 ಮಾಡಲಿದ್ದು. ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಇದೆ. 1,40,000 ಆಸ್ಕಿಂಗ್ ಪ್ರೈಸ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 1,40,000 1,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಇದಾಗಿರುತ್ತೆ. ಡೀಟೇಲ್ ಸರ್ ಇದು ಸರ್ 2008 ಮಾಡಲು. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ. ಓಕೆ, 1,60,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,60,000 ಅದರಲ್ಲೂ ಕೂಡ ನೆಗೋಷಿಯಬಲ್. ಒಂದು ಯೂತ್ ಸ್ಟಾಕ್ಸ್ ಬರೀ ಸ್ಯಾಂಟ್ರೋನ್ ಇರುತ್ತೆ. ಮತ್ತೊಂದು ಬ್ಲ್ಯಾಕ್ ಕಲರಲ್ಲಿ ಹ್ಯುಂಡೈ ಸ್ಯಾಂಟ್ರೋ ಜಿಂಗ್ ಇದು ಮಾಡಲ್ ಸರ್ ಇದು. ಸರ್ 2008 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಓಕೆ, 1,45,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,45,000 ಅಂದರೆ 1,45,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್, ಅದು ಕೂಡ VXA ಅಂದರೆ ಟಾಪ್ ಎಂಡ್, ಬ್ಯಾಕ್ ವೈಫರ್, ಡಿಫಾಗರು, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಪವರ್ ವಿಂಡೋಸ್ ಪ್ರತಿಯೊಂದು ಕೂಡ ಇರುವಂಥದ್ದು. ಮೈಲೇಜ್ ಎಲ್ಲ ನಿಮಗೆ ಸ್ಯಾಂಟ್ರೋ ಆಗಲಿ ವ್ಯಾಗನರ್ ಆಗಲಿ ಇವೆಲ್ಲನೂ ಕೂಡ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಈಗ ಈ ವ್ಯಾಗನರ್ ಡೀಟೇಲು ಸರ್ 2010 ಮಾಡಲ್ ವ್ಯಾಗನರ್ ಇದು. ಓಕೆ, ಫ್ರೆಶ್ FC ಇನ್ಶೂರೆನ್ಸ್ ಮಾಡಿಸಿ ಕೊಡ್ತಾರೆ. ಇದಕ್ಕೆ 1,80,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 1,80,000 ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಸ್ಕಾರ್ಪಿಯೋ ನೀವು ನೋಡ್ತಾ ಬೋದು, ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಡೀಸೆಲ್ ಗಾಡಿ. ಮ್ಯಾಗ್ವಿಲ್ಲು, ಆಲ್ಫೋ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥ K51 ಬ್ಯಾಂಗ್ಳೂರ್ ನೋಂದಾಯಿತ ಅಂದರೆ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ. ಡೀಟೇಲ್ ಸರ್ ಇದು ಸರ್ 2007 ಮಾಡಲ್ ಗಾಡಿ ಇದು. ಓಕೆ, ಆಂಡ್ರಾಯ್ಡ್ ಸಿಸ್ಟಮು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಮಾತ್ರ. 2,60,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, 2,60,000 ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡೋರಿಗೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಟವೆರಾ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಬೇಕು ಅನ್ನೋ ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಬೇಕಾದರೆ ಕಾಲ್ ಮಾಡ್ಬೋದು. ಡ್ಯಾಟ್ಸನ್ ಗೋ, ಅದು ಕೂಡ K20 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಡೀಟೇಲ್ ಸರ್ ಇದು ಸರ್ 2016 ಮಾಡಲು. ಮಾಡಲ್ ಗಾಡಿ ಲೋ ಬಜೆಟಲ್ಲಿ ಬೇಕು ಅಂತ ಬಂದವ್ರಿಗೆ ಈ ಗಾಡಿ ಭಾಳ ಬೆಸ್ಟ್ ಅಂತ ಹೇಳ್ತೀನಿ. ಪೆಟ್ರೋಲಲ್ಲಿ ಬಂದರೆ 18 ಮೈಲೇಜ್ ಬಂದೇ ಬರುತ್ತೆ ಇದು. ಓಕೆ, 2,45,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 2,45,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಹ್ಯುಂಡೈ ಗೆಟ್ಸ್ ಪ್ರೈಮ್. ಸೊ ನೀವು ನೋಡ್ತಾ ಬೋದು, K12 ಅಂದರೆ ಯೋಧರ ನಾಡು ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್ 2006 ಮಾಡಲು. ಓಕೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗು, ಓಕೆ, AC ಪವರ್ ಸ್ಟೇರಿಂಗ್ ಇದೆ. ಅಲೈ ವೀಲ್ಸ್ ಇದೆ. ಪ್ರೈಸ್ ಅಂತ ಬಂದವರಿಗೆ 1,25,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 1,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಬೆಸ್ಟ್ ಪ್ರೈಸಲ್ಲೇ ನಿಮಗೆ ಕ್ಲೋಸ್ ಆಗುತ್ತೆ. ರೆನಾಲ್ಟ್ ಡಸ್ಟರ್, ಅದು ಕೂಡ ಡೀಸೆಲ್ ವೇರಿಯಂಟ್ K09 ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್ 2013 ಗಾಡಿ ಇದು. ಓಕೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4 ಮ್ಯಾಗ್ವಿಲ್ ಇದೆ. ಸಿಲ್ವರ್ ಕಲರ್ ಗಾಡಿ ಇದು. 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಓಕೆ, 3,85,000 ಅದರಲ್ಲೂ ಕೂಡ ನೆಗೋಷಿಯಬಲ್. ಹೌದು. 85 PS 110 ಸರ್ ಇದು. 85 PS ಸರ್ ಇದು. ಓಕೆ, 85 PS ವೆಹಿಕಲ್. ಆರಾಮಾಗಿ 18+ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಟಾಟಾ ನ್ಯಾನೋ 20+ ಮೈಲೇಜ್ ಬರುವಂಥ ಗಾಡಿ. ಸೊ ನಾನು ನಿಮಗೆ ಪೂರ್ತಿ ವೆಹಿಕಲ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಡೀಟೇಲ್ ಸರ್ ಇದು ಸರ್ 2012 ಮಾಡಲ್ ಗಾಡಿ ಇದು. ಓಕೆ, 75,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ಬಂದವರಿಗೆ 70,000 ಅಂತ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. ಓಕೆ, 70,000ಕ್ಕೆ 2012 ಮಾಡಲ್ ನ್ಯಾನೋ. ಹ್ಯುಂಡೈ ಅವರ ಗ್ರ್ಯಾಂಡ್ i10 K11 ಸಕ್ಕರೆನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್ 2015 ಮಾಡಲು. ಸೆಕೆಂಡ್ ಓನರ್ ಗಾಡಿ ಇದೆ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಪ್ರೈಸ್ ಅಂತ ಬಂದವ್ರಿಗೆ 385 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 3,85,000 ಅದರಲ್ಲೂ ಕೂಡ ನೆಗೋಷಿಯಬಲ್. ಲೋನು ಕೂಡ ಆಗುತ್ತೆ. ಹೌದು ಸರ್, ಲೋನ್ ಆಗುತ್ತೆ. 1.2 ಲೀಟರ್ ಇಂಜಿನ್ ಜೊತೆ ಬರುವಂಥ ಮ್ಯಾಗ್ನಾ. 50,000 ತಗೊಬನ್ನಿ ಸರ್, ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. ಎಷ್ಟು ಸರ್? ಬರೀ 50,000 ತಗೊಬನ್ನಿ, ಈ ಗಾಡಿಗೆ ಲೋನ್ ಮಾಡ್ಕೊಡ್ತೀನಿ. ಓಕೆ, 50,000 ಡೌನ್ ಪೇಮೆಂಟಲ್ಲಿ. ಹ್ಯುಂಡೈ i10 K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ 2010 ಮಾಡಲು. ಸಿಂಗಲ್ ಓನರ್ ಗಾಡಿ. ಸೆಕೆಂಡ್ ಜನರೇಷನ್ ಟೈಪ್ 2 ಗಾಡಿ ಇದು. ಸ್ಪೋರ್ಟ್ಸ್ ವೇರಿಯಂಟು. ಓಕೆ, ಪ್ರೈಸ್ ಅಂತ ಬಂದರೆ 2,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೈನ್ ಆಗಿರುವಂಥ ಗಾಡಿ ಇದು. ಓಕೆ, 2,35,000 2,35,000ಕ್ಕೆ. ಓಕೆ, ನಿಸಾನ್ ಮೈಕ್ರಾ ಸರ್ 2013 ಮಾಡಲು. ಇದು ಕೂಡ ಸಿಂಗಲ್ ಓನರ್ ಗಾಡಿ. 1,85,000 ಆಸ್ಕಿಂಗ್ ಪ್ರೈಸ್ ಇದೆ. 1,75,000 ಬಂದರೆ ಕೊಟ್ಬಿಡ್ತೀನಿ ನೋಡಿ ಸರ್ ಇದು. 175ಗೆ. ಹೌದು. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಗಾಡಿ. ಪುಷ್ ಸ್ಟಾರ್ಟ್ ಬಟನ್ ಇದೆ ಅಲ್ಲ ಇದರಲ್ಲಿ? ಕೀ ಸ್ಟಾರ್ಟ್ ಸರ್ ಇದು. ಕೀ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಇದು. ಓಕೆ, ಸೊ ನಿಸಾನ್ ಮೈಕ್ರಾ ಆರಾಮಾಗಿ 18+ ಮೈಲೇಜ್ ಬರುವಂಥ ಗಾಡಿ. ಓಕೆ, ಜಾಜ್ ಸರ್ ಜಾಜು 2010 ಮಾಡಲು. FC ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. ಸೆಕೆಂಡ್ ಓನರ್ ಆಗಿರುವಂಥ ಗಾಡಿ ಇದು. 2,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 2,35,000 ಅದರಲ್ಲೂ ಕೂಡ ನೆಗೋಷಿಯಬಲ್. ಓಕೆ, ನೆಕ್ಸ್ಟ್ ಸರ್ ಬಲೆನೋ. ಸರ್ ಬಲೆನೋ
ಟಾಪ್ ಎಂಡ್ ಗಾಡಿ ಇದು 2017 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. ಓಕೆ, ಫುಡ್ ಸ್ಟಾರ್ಟ್ ಬಟನ್ ಬರುತ್ತೆ ಇದಕ್ಕೆ. ಪ್ರೈಸ್ ಅಂತ ಬಂದವ್ರಿಗೆ 6,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. 6,35,000 ಅದರಲ್ಲೂ ಕೂಡ ನೆಗೆಷಬಲ್. ಹೌದು. ಲೋನ್ ಎಷ್ಟವರೆಗೂ ಆಗ್ಬೋದು ಇದಕ್ಕೆ? ಆಲ್ಮೋಸ್ಟ್ ಆಗುತ್ತೆ ಸರ್, 90% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 90% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಪುಷ್ ಸ್ಟಾರ್ಟ್ ಬಟನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಡ್ಯುಯಲ್ ಏರ್ ಬ್ಯಾಗು, ABS, ಅಲವೆಲ್ಸು ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಅದು ಕೂಡ ಆಲ್ಫಾ. ಅಲ್ಫಾ. ನೆಕ್ಸ್ಟ್ ಸರ್ ಮತ್ತೊಂದು ಬಲೆನೋ ಡೀಸೆಲ್. ಇದು ಕೂಡ 16 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. ಇದು ಕೂಡ ಟಾಪ್ ಎಂಡ್ ಗಾಡಿ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಪ್ರೈಸ್ ಅಂತ ಬಂದವ್ರಿಗೆ ಬರೀ 5,75,000 ರೂಪಾಯಿ ಕೊಡ್ತೀನಿ ನೋಡಿ ಸರ್ ಇದು. 5,75,000. ಹೌದು, ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಇದರಲ್ಲೂ ಕೂಡ 90% ಲೋನ್ ಆಗುತ್ತೆ. ಹೌದು, ಆಗುತ್ತೆ. ಆರಾಮಾಗಿ 20+ ಮೈಲೇಜ್ ಬರುವಂಥ ಗಾಡಿ. ಮತ್ತೊಂದು ಬಲೆನೋ. ಹೌದು, 3 ಕಲರ್ ಅವೈಲಬಿಲಿಟಿ ಇರುತ್ತೆ. K20 ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಟಾಪ್ ಎಂಡ್ನಾ? ಹೌದು, ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟು, 2015 ಮಾಡಲು. ಓಕೆ, ಇದು 5,25,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಅದ್ರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 5,25,000. ಹೌದು, ಇದು ಕೂಡ ಪೆಟ್ರೋಲ್ ವೇರಿಯಂಟ್, 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲೂ ಕೂಡ ಪುಷ್ ಸ್ಟಾರ್ಟ್ ಬಟನ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಅಲೋವಿಲ್ಸು, ಏರ್ ಬ್ಯಾಗ್, ABS, ಬ್ಯಾಕ್ ವೈಪರ್, ಡಿಫಾಗ್ ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಬೇಕು ಅನ್ನೋರು ಕರೆ ಮಾಡ್ಬೋದು, ಅದಕ್ಕೂ ಕೂಡ ಲೋನ್ ಆಗುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. KA01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು. ಸರ್ 2017 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಆಫರ್ ಪ್ರೈಸ್ ಅಂತ ಹೇಳಿದ್ರೆ 4,80,000 ಆಸ್ಕಿಂಗ್ ಪ್ರೈಸು. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. 4,80,000, 4,80,000. ಅದರಲ್ಲೂ ಕೂಡ ನೆಗೆಷಬಲ್. ಇದಕ್ಕೂ ಕೂಡ ಲೋನ್ ಆಗುತ್ತೆ. ಹೌದು ಸರ್, ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಸ್ವಿಫ್ಟ್ ಬೇಕು, ಡೀಸೆಲ್. ಮೈಸೂರು ಗಾಡಿನೇ ಬೇಕು, ಡೀಸೆಲ್ ಅಲ್ಲಿ ಬೇಕು ಅನ್ನೋರಿಗೆ VDA ಇದು. Okay. 2016 ಮಾಡಲು ಸಿಂಗಲ್ ಓನರ್ ಗಾಡಿ. 5,45,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. 5,45,000. ಅದರಲ್ಲೂ ಕೂಡ ನೆಗೆಷಬಲ್. ಹೌದು. ಇವ್ರ ಹತ್ರ ಫಾರ್ಚುನರು ಕೂಡ ಅವೈಲಬಿಲಿಟಿ ಇರುತ್ತೆ. ಅದು ಕೂಡ 4x4 ಫುಲ್ಲಿ ಟಾಪ್ ಎಂಡ್, KA04 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ನಿಮಗೆ ಅಲೋವಿಲ್ಸ್ ಆಗಿರ್ಬೋದು, ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಆದರೆ ಎಲ್ಲ ಫೀಚರ್ಸ್ ಇರುವಂಥ ಗಾಡಿ. ಡೀಟೇಲ್ ಸರ್ ಇದು. ಸರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಪ್ರೈಸ್ ಅಂತ ಬಂದವ್ರಿಗೆ 13,500,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 13,50,000. ಅದರಲ್ಲೂ ಕೂಡ ನೆಗೆಷಬಲ್. ಲೋನು ಕೂಡ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಆಗುತ್ತೆ. 70 to 90% ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹಿಂದೆ ಹೇಳ್ದಂಗೆ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ಮಾರುತಿ ಸುಜುಕಿ ಸಿಯಾಸ್, ಅದು ಕೂಡ KA03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ವೆಹಿಕಲ್ ಇದು. ಡೀಟೇಲ್ ಸರ್ ಇದು. ಸರ್ 2014 ಮಾಡಲು VDA ಪ್ಲಸ್ ಸಿಂಗಲ್ ಓನರ್ ಗಾಡಿ ಇದು. ಓಕೆ, 4,65,000 ಆಸ್ಕಿಂಗ್ ಪ್ರೈಸ್ ಇದೆ. ಫೈನಲ್ ಆಗಿ ಬಂದರೆ ಒಂದು 4,500,000 ಲಕ್ಷಕ್ಕೆ ಕೊಡ್ತಾರೆ ನೋಡಿ ಸರ್ ಇದು. ಓಕೆ, 4,500,000 ಲಕ್ಷಕ್ಕೆ ಸಿಯಾಸ್. ಅದು ಕೂಡ ಡೀಸೆಲ್ ವೇರಿಯಂಟು, 18-20+ ಮೈಲೇಜ್ ಬರುವಂಥ ಗಾಡಿ. ಓಕೆ, ನೆಕ್ಸ್ಟ್ ಸರ್ ಇನೋವಾ ಕ್ರಿಸ್ಟಾ Z ವೇರಿಯಂಟು. 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ಬಂದ್ಬಿಟ್ಟು 16,500,000 ರೂಪಾಯಿ ಫೈನಲ್ ಕೊಡ್ತಾರೆ ನೋಡಿ ಸರ್. ಓಕೆ, 16,50,000, 16,50,000. ನಿಮ್ಗೆ ಅದರಲ್ಲೂ ಕೂಡ ನೆಗೆಷಬಲ್ ಇರುತ್ತೆ. ಲೋನು ಕೂಡ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಅದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸರ್ ವರ್ಣ ಇದೆ ನೋಡಿ ಸರ್, ಡೀಸೆಲ್ ವೇರಿಯಂಟು. ಆಟೋಮೆಟಿಕ್ ವರ್ಣ 2013 ಮಾಡಲು. ಓಕೆ, 4,30,000 ಆಸ್ಕಿಂಗ್ ಪ್ರೈಸ್ ಇದೆ. ಫೈನಲ್ ಆಗಿ ಬಂದರೆ ಒಂದು 410ಗೆ ಫೈನಲ್ ಆಗಿ ಕೊಡ್ತಾರೆ ನೋಡಿ ಸರ್. 4,10,000ಕ್ಕೆ. ಅದು ಡೀಸೆಲ್ ಇದು. ಡೀಸೆಲ್ ವೇರಿಯಂಟು. ಓಕೆ, ಡೀಸೆಲ್ ವೇರಿಯಂಟ್, ಅಲೋವಿಲ್ಸು, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಮೈಲೇಜ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಲಕ್ಸರಿ ವೆಹಿಕಲ್ ಆಗಿರುತ್ತೆ. ಒನ್ ಆಫ್ ಫ್ಲೂಡಿಕ್ಕು. ಹೌದು. ಓಕೆ, ನೆಕ್ಸ್ಟ್ ಸರ್ ಕ್ರೂಸ್ 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಸನ್ರೂಫ್ ಇರುವಂಥ ಗಾಡಿ ಇದು. ಸಿಂಗಲ್ ಓನರ್, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, 3,35,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. 3,35,000. ಅದರಲ್ಲೂ ಕೂಡ ನಿಮಗೆ ನೆಗೆಷಿಯಬಲ್ ಇರುತ್ತೆ. ಅಂದರೆ ಸನ್ ರೂಫ್ ಜೊತೆ ಇರುವಂಥ LTZ, ಅಂದರೆ ಫುಲ್ಲಿ ಟಾಪ್ ಎಂಡು, ಅಲೋವಿಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ವೇರಿಯಂಟು. ಡೀಸೆಲ್, ಆರಾಮಾಗಿ 17+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಬಲನೋ, ಅದು ಕೂಡ ಡೀಸೆಲ್ ವೇರಿಯಂಟು, KA09 ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು. ಇದು ಬಂದು ಮಿಡ್ ವೇರಿಯಂಟು. ಹೌದು. ಡೀಟೇಲ್ ಸರ್ ಇದು. ಸರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 575 ಫೈನಲ್ ಆಗಿ ಕೊಡ್ತೀನಿ ನೋಡಿ ಸರ್ ಇದು. 5,75,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಓಕೆ, ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಪರ್, ಡಿಫಾಗರ್, ಏರ್ ಬ್ಯಾಗ್, ABS ಇರುವಂಥ ಗಾಡಿ. ಮಾರುತಿ ಸುಜುಕಿ S-Cross, ಅದು ಕೂಡ KA04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು. ಸರ್ 2016 ಮಾಡಲು. ಟಾಪ್ ಎಂಡ್ ಗಾಡಿ, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. 5,25,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. 5,25,000. ಅದರಲ್ಲೂ ಕೂಡ ನೆಗೆಷಬಲ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟು. ಓಕೆ, ಡೀಸೆಲ್. ನಿಮಗೆ ಇದರಲ್ಲಿ ಅಲೋವಿಲ್ಸು, ಏರ್ ಬ್ಯಾಗು, ABS, ಬ್ಯಾಕ್ ವೈಪರ್, ಡಿಫಾಗ್ ಪ್ರತಿಯೊಂದು ಕೂಡ ಬರುವಂಥದ್ದು. ಜೊತೆಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಈ ಗಾಡಿಯಲ್ಲಿ ನೀವು ನೋಡ್ಬೋದು. ಮೈಲೇಜ್ ಅಂತ ಹೇಳಿದ್ರೆ 18+, ಅಂದರೆ 18-20ಗಿಂತ ಹೆಚ್ಚು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.